டாக்டர் அம்பேத்கருடைய 134வது ஆண்டு பிறந்தநாள் விழா நிகழ்ச்சி தொடங்க இருப்பதால் அண்ணா வந்தாரு, 10 பேர் போனோம், புடவை கொடுத்தாங்க, அரிசி பருப்பு கொடுத்தாங்க. அரிசி பருப்பு புடவை வாங்குற வரைக்கும் நம்ம நிலைமை இப்படிதான் இருக்கும். அரிசி பருப்பு புடவை வாங்குற வரைக்கும் நம்ம நிலைமை இப்படிதான் இருக்கும். நீங்க அரிசி பருப்பு வாங்காம உங்க ஓட்டை விற்காம உங்களுடைய உரிமைகளை போராடி கேட்கறீங்களோ அன்னைக்கு உங்களுடைய நிலைமை முன்னேறும். உங்க பசங்க நல்லா படிப்பாங்க. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯ ನಾಯಕರುಗಳಿಗೂ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂತಹ ಈ ಭಾಗದ ನಾಗರಿಕರಿಗೂ ಎಲ್ಲರಿಗೂ ನಾನು ಭೀಮ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ದಿನ ಗುಡ್ ಫ್ರೈಡೆ ಅಂತ ಹೇಳ್ತಾರೆ, ಆದರೆ ಈ ಭಾಗಕ್ಕೆ ನಿಜವಾದ ಗುಡ್ ಫ್ರೈ ಇವತ್ತೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಯಾವುದೋ ಒಂದು ದೇವಾಲಯಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಚರ್ಚು ಮಸೂದಿಗಳಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬರ್ತೀವಿ. ಅಲ್ಲಿ ನಾವು ಕಲ್ತ್ಕೊಳ್ಳೋದೇನಿಲ್ಲ, ತಿಳ್ಕೊಳ್ಳೋದು ಮಾತ್ರ ಅಷ್ಟೇ. ಆದ್ರೆ ಇವತ್ತು ಈ ಗುಡ್ ಫ್ರೈಡೆ ದಿನ ಆಂಡರ್ಸನ್ ಪೇಟ್ ಜನತಾ ಹೌಸ್ ಅಲ್ಲಿ ಇವತ್ತು ಲೈಬ್ರರಿ ಮಾಡಿದಾರಲ್ಲ, ಇದು ಕಲ್ತ್ಕೊಳ್ಳೋ ಜಾಗ. ಇದು ತಿಳ್ಕೊಂಡಿದ್ದು ಸ್ವಲ್ಪ ಹೊತ್ತು ಜ್ಞಾಪಕ ಇರುತ್ತೆ, ಆಮೇಲೆ ಮರ್ತೋಗ್ಬಿಡ್ತೀವಿ. ಕಲ್ತ್ಕೊಂಡಿದ್ದು ಮರ್ತೋಗಕ್ಕಾಗಲ್ಲ. ನಿಮ್ಮ ಜೀವನ ಪರ್ಯಂತ ನಿಮ್ ಜೊತೆಲೇ ಇರುತ್ತೆ, ಅದು ನಿಮ್ಮನ್ನ ಕಾಪಾಡುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇಷ್ಟೊತ್ತು ಹಿರಿಯರು ಅಣ್ಣವರು ತುಂಬಾ ಬಹಳ ಸಂಕ್ಷಿಪ್ತವಾಗಿ ತಮಿಳ್ನಲ್ಲಿ ಹೇಳಿದ್ರು. ನನಗೆ ತಮಿಳ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ, ಮಾತನಾಡೋಕ್ಕೂ ಬರುತ್ತೆ. ಆದ್ರೆ ಅವರು ಸ್ಲಾಂಗ್ ಅಲ್ಲಿ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಿರಲ್ಲ. ಅವರು ಹೇಳಿದಿರ್ತಕ್ಕಂಥ ವಿಚಾರ ತುಂಬಾ ಆಳವಾದ ವಿಚಾರ. ಏನೋ ಇಲ್ಲೊಂದು ಫಂಕ್ಷನ್ ಮಾಡಿದ್ರು, ಲೈಬ್ರರಿ ತೆಗೆದ್ರು, ಕರೆದ್ರು, ಒಂದು ಫಂಕ್ಷನ್ ಮಾಡಿ ಕಳಿಸಿದ್ರು ಅಂತ ದಯವಿಟ್ಟು ತಾವುಗಳು ಹೋಗ್ಬಾರ್ದು. ಇದು ನಿಮ್ಮ ಮಕ್ಕಳ ಭವಿಷ್ಯ. ವಿದ್ಯೆ ಅನ್ನೋದು ನಿಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಂದು ಅಂಶ. ಯಾಕೆ ಶಿಕ್ಷಣ ಪಡೆಯಬೇಕು? ಶಿಕ್ಷಣ ಪಡೆಯೋದ್ರಿಂದ ನಮಗೇನು ಆಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಬಾಲ್ಯದ ದಿನಗಳನ್ನು ಶಾಲೆಯಲ್ಲಿ ಕಳೆಯುವಾಗ ಅವರಿಗೆ ನಾನಾ ರೀತಿಯ ಅವಮಾನಗಳು. ಏಕೆ ಅವಮಾನ? ಎಲ್ಲಿಂದ ಬಂತು? ಯಾವುದರ ಆಧಾರದ ಮೇಲೆ ಅವರಿಗೆ ಅಷ್ಟೊಂದು ನೋವುಗಳನ್ನು ಈ ಸಮಾಜ ಕೊಡ್ತು ಅಂದ್ರೆ, ಜಾತಿ ಆಧಾರ ಎಲ್ಲಿಂದ ಉಟ್ಕೊಳ್ತು? ಧರ್ಮ. ಅದನ್ನೆಲ್ಲ ತುಂಬಾ ಆಳವಾಗಿ ನಾವು ನೋಡಕ್ ಹೋದ್ರೆ ಸಮಯ ಸಾಕಾಗಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಜಾತಿ ಆಧಾರಗಳ ಮೇಲೆ, ಧರ್ಮ ಆಧಾರಗಳ ಮೇಲೆ ನಮ್ಮನ್ನ ಹೊಡೆದಾಕಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಇನ್ನೂ ನಾನು ಕೆಲವು ಹಳ್ಳಿಗಳ ಕಡೆ ನಾನು ನೋಡ್ತಾ ಇದ್ದೀನಿ, ಇನ್ನೂ SC ಕಮ್ಯುನಿಟಿಗಳಿಗೆ ಮನೆ ಬಾಡಿಗೆ ಕೊಡಲ್ಲ, ಊರೊಳಗಡೆ ಸೇರ್ಸಲ್ಲ, ದೇವಸ್ಥಾನದೊಳಗಡೆ ಪ್ರವೇಶ ಮಾಡಲ್ಲ, ಅವ್ರಿಗೆ ಒಳ್ಳೆ ಗ್ಲಾಸ್ ನಲ್ಲಿ ನೀರು ಕೊಡಲ್ಲ ಕೆಲವರು. ಆ ಒಂದು ಮೂರ್ಖತ್ವ ಧರ್ಮದ ಆಧಾರದ ಮೇಲೆನೆ ಇರೋದು. ಧರ್ಮದಲ್ಲಿ ಸಮಾನತೆ ಇದ್ರೆ ಜಾತಿಯಲ್ಲಿ ಸಮಾನತೆ ಇರುತ್ತೆ. ಜಾತಿಯಲ್ಲಿ ಸಮಾನತೆ ಇದ್ರೆ ನಾವೆಲ್ಲ ಒಂದಾಗಿರ್ತೀವಿ. ಇವುಗಳನ್ನ ಕೊಂಡಾಡ್ತಕ್ಕಂಥ ಮೌಢ್ಯರು, ಮೂರ್ಖರು ಇನ್ನೂ ವಾಸ ಇದ್ದಾರೆ, ಇನ್ನೂ ನೆಲೆಸಿದ್ದಾರೆ ಭಾರತ ದೇಶದಲ್ಲಿ. ಇನ್ನೂ ಅದಿದೆ. ಅದನ್ನ ಹಂಗೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಮಾಲೂರು ತಾಲೂಕು ಉಳ್ಳೇರಳ್ಳಿ ಗ್ರಾಮದಲ್ಲಿ ಯಾವುದೋ ಒಂದು ಹುಡುಗ ಯಾವುದೋ ಒಂದು ದೇವಸ್ಥಾನದ ಮಹೋತ್ಸವನ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಒಂದು ಕೋಲು ಏನೋ ಆ ಒಂದು ತೇರ್ದೋ ಯಾವ್ದ್ರದೋ ಒಂದು ಬಿದೋಗಿದೆ ಕೆಳಗಡೆ. ಈ ಹುಡುಗ ಅದನ್ನು ಎತ್ತಿ ಕೊಟ್ಟಿದ್ದಾನಷ್ಟೇ. ದಲಿತ ಸಮುದಾಯದ ಒಂದು ಹುಡುಗ ಕೋಲನ್ನ ಎತ್ತಿ ಕೊಟ್ಟಿದ್ದಕ್ಕೆ ಅವನ ಅಸ್ಪರ್ಶ ಅಂತೇಳಿ ಅವನ ಹೊಡೆದು ಊರಿಂದ ಆಚೆ ಇಟ್ಟಿದ್ರು. ಆ ಕುಟುಂಬವನ್ನೇ ಊರಿಂದ ಆಚೆ ಇಟ್ಟಿದ್ರು. ನಾವು ಬೆಂಗಳೂರಿನಿಂದ ಸುಮಾರು ನಮ್ಮ ಸಂಘದ ಒಕ್ಕೂಟ ಎಲ್ಲ ಸೇರಿ 150-200 ಜನ ಅಲ್ಲಿ ಬಂದಿದ್ದೀವಿ. ನಾವು ದೊಡ್ಡ ಹೋರಾಟವನ್ನ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಎಲ್ಲ ಬುಕ್ ಮಾಡಿಸಿದೀವಿ. ಯಾಕೆ ಇನ್ನು ಈ ರೀತಿ ಮೌಢ್ಯತೆ ಜನದಲ್ಲಿ ಇದೆ ಅಂದ್ರೆ, ಅವ್ರು ಓದ್ಲಿಲ್ಲ. ಅವ್ರು ಬರೀ ತಿಳ್ಕೊಂಡ್ ಬಂದಿರೋದು ಅಷ್ಟೇ, ಕಲ್ತ್ಕೊಂಡ್ ಬಂದಿರೋದು ಏನೂ ಇಲ್ಲ. ಅದರಿಂದ ನೀವು ಈ ಭಾಗದ ಜನಗಳು, ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅಲ್ಲದೆ, ಶಾಲೆಯ ವಿದ್ಯೆಯನ್ನು ಕಲಿಯೋದು ಅಲ್ಲದೆ, ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕಲಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹೊರತುಪಡಿಸಿ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು, ತಂದೆ ಪೆರಿಯಾರ್ರವರು, ತಾತ ರೆಟ್ಟೆಮಡೆ ಶ್ರೀನಿವಾಸರ ಅವರ ಚರಿತ್ರೆಗಳನ್ನ ನೀವೆಲ್ಲ ಓದಿಸ್ಬೇಕು. ಕೇರಳ ನಾರಾಯಣ ಗುರುಗಳು, ರೆಡ್ಡಿ ವೇಮನ್ನಗಾರು, ಭಕ್ತ ಕನಕದಾಸರು, ಬಸವಣ್ಣವರು, ಇವರೆಲ್ಲ ಯಾರು ಅಂದ್ರೆ ಈ ಸಾಮಾಜಿಕ ಪಿಡುಗು
ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಹೋರಾಟ ಮಾಡಿದಂತ ಮಹಾನ್ ಪೂರ್ವಿಕರು ಅವರೆಲ್ಲ ಹೇಗೆ ಹೋರಾಟ ಮಾಡಿದ್ರು ಅಂದ್ರೆ ಕಾವ್ಯಗಳ ಮುಖೇನ, ಕವಿತೆಗಳ ಮುಖೇನ ಜನಗಳಿಗೆ ಸಮಾನತೆಯನ್ನ ಸಾರ್ತಾ ಇದ್ರು. ಜನ ಅದನ್ನ ತಿಳ್ಕೊಂಡ್ರು, ಬಹುಶಃ ಅದನ್ನ ಕಲ್ತ್ಕೊಳ್ಳಿಲ್ಲ ಯಾರು. ಇವತ್ತು ಹಲವಾರು ಸಮುದಾಯಗಳು ಹಲವಾರು ಪ್ರಮುಖರನ್ನ ಅವ್ರದೇ ಆದಂತ ಒಂದು ರೀತಿಯಲ್ಲಿ ಇವ್ರು ನಮ್ಮವರು, ಇವ್ರು ನಮ್ಮವರು, ಇವ್ರು ನಮ್ಮವರು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಜನ ಹೆಸರು ಹೇಳಿದ್ನಲ್ಲ, ಅವ್ರು ಯಾರಿಗೂ ಸೀಮಿತ ಅಲ್ಲ. ಅವರೆಲ್ಲ ಈ ಸಮಾಜದ ಸಮಾನತೆಗೆ ಹೋರಾಟ ಮಾಡಿರ್ತಕ್ಕಂಥವ್ರು, ಎಲ್ರಿಗೂ ಸೀಮಿತ. ಅವರು ಈ ಭಾರತ ದೇಶದ ಕಟ್ಟ ಕಡೆಯ ಪ್ರಜೆಯವರೆಗೂ ಅವ್ರೆಲ್ರಿಗೂ ಸ್ವಂತನೇ. ಕನಕದಾಸರನ್ನ ಒಂದು ಸಮುದಾಯ ಇವ್ರು ನಮ್ಮವರು ಅಂತಾರೆ, ಬಸವಣ್ಣವ್ರನ್ನ ಒಂದು ಸಮುದಾಯ ಇದು ನಮ್ಮವರು ಅಂತಾರೆ. ಈ ರೀತಿ ಒಬ್ಬೊಬ್ಬರನ್ನ ನಮ್ಮವರು ಅಂತ ಸಮುದಾಯಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ಸಂತೋಷ ಮಾಡ್ಕೊಂಡ್ಲಿ. ಅವರು ಹೇಳಿದ್ದನ್ನ ಯಾರು ಪಾಲಿಸ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕೆಲವರು ಹೇಳ್ತಾರೆ ಬರೀ SC ST ಗಳಿಗೆ ಮಾತ್ರ ಸೀಮಿತ, ಮಾವಳ್ಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೆಂಗಾಳೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ಬಿಟ್ಟು ನಮ್ಮವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರವರು ಅಲ್ಲ. ಅವರು ಈ ಇಡೀ ಭಾರತ ದೇಶದಲ್ಲಿ 140 ಕೋಟಿ ಪ್ರಜೆಗಳಿಗೆ ಸ್ವಂತವಾಗಿರ್ತಕ್ಕಂಥ ಮಹಾನ್ ಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೇನು ಈ ಪೂರ್ವಿಕರೆಲ್ಲ ಹಾಕಿಕೊಟ್ಟಿರ್ತಕ್ಕಂಥ ಈ ಮೈದಾನ ಇತ್ತಲ್ಲ, ಸಮಾನತೆಯ ಮೈದಾನ, ಅದರಲ್ಲಿ ಹೆಂಗೆ ಆಟ ಆಡಬೇಕು, ಯಾವ ರೀತಿ ಆಟ ಆಡಬೇಕು ಅಂತ ಭಾರತದ ಸಂವಿಧಾನದಲ್ಲಿ ಬರೆದುಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಮೇಧಾವಿ. ಇವತ್ತು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ದಿನ ಅಂತ ಗೊತ್ತು ಅಷ್ಟೇ ನಮ್ಗೆ. ಈ ವಿಶ್ವದಲ್ಲಿ ಭಾರತ ದೇಶ ಹೊರತುಪಡಿಸಿ ಇಡೀ ವಿಶ್ವವೇ ಅವರನ್ನ ವಿಶ್ವದ ಜ್ಞಾನ ದಿನ ಅಂತ ಕೊಂಡಾಡ್ತಾರೆ. ವರ್ಲ್ಡ್ಸ್ ನಾಲೆಡ್ಜ್ ಡೇ ಅಂತೇಳಿ. ಈ ವಿಶ್ವದ ಜ್ಞಾನದ ದಿನ ಏಕೆ ಅವರು ಅಂಗೀಕರಿಸಿಕೊಂಡ್ರು? ಇವತ್ತು ನಮ್ಗಿಂತ ಮುಂದುವರೆದ ರಾಷ್ಟ್ರಗಳು ಅಮೆರಿಕ, ಆಸ್ಟ್ರೇಲಿಯಾ, ಇನ್ನು ಏನೇನೋ ಇದೆ ದೇಶಗಳೆಲ್ಲ, ನಮಗಿಂತ ಮುಂದುವರೆದ ರಾಷ್ಟ್ರಗಳು ಈ ಭಾರತ ದೇಶದಲ್ಲಿ ಎಲ್ಲೋ ಮೂಲೆಯಲ್ಲಿ ನಾವು ಅವ್ರನ್ನ ನಿರಾಕರಿಸಲ್ಪಟ್ಟ ಒಬ್ಬ ಮನುಷ್ಯನನ್ನ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ ಅಂದ್ರೆ ಅವರ ಮುಂದುವರಿಕೆ ಹೆಂಗಿದೆ, ಅವ್ರು ಯಾವ ರೀತಿ ಮುಂದುವರೆದಿದ್ದಾರೆ. ಇನ್ನು ವಾಟ್ಸಾಪ್ಗಳಲ್ಲಿ ನಾವು ಇನ್ನು ನೋಡ್ತಾ ಇರ್ತೀವಿ, ಇದು 10 ಜನ ಕಳಿಸ್ರಿ ನಿಮ್ಗೆ ಒಳ್ಳೆ ಶುಭ ಸುದ್ದಿ ಬರ್ತದೆ, ಕಳ್ಸಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತ. ನಾವಿನ್ನು ಆ ಮೂರ್ಖತ್ವದಲ್ಲಿ ಮೋಢ್ಯತ್ವದಲ್ಲಿ ಇದ್ದೀವಿ. ಅವರೆಲ್ಲ ಇಂತಹ ಮಹಾನ್ ಭಾವರನ್ನ ತಿಳ್ಕೊಂಡು ಅವರ ತತ್ವ ಸಿದ್ಧಾಂತಗಳನ್ನ ಕಲ್ತ್ಕೊಂಡು ಅವರೆಲ್ಲ ಮುಂದುವರೆದು ಬಿಟ್ಟಿದ್ದಾರೆ. ಈ ನಮ್ಮ ಭಾರತ ದೇಶ ಯಾಕೆ ಮುಂದುವರಿತಾ ಇರೋ ರಾಷ್ಟ್ರ ಆಗಿದೆ ಅಂದ್ರೆ, ನಾವು ಯಾವ್ದಕ್ಕೆ ಆದ್ಯತೆ ಕೊಡಬೇಕು ಅದಕ್ಕೆ ಆದ್ಯತೆ ಕೊಡ್ತಾ ಇಲ್ಲ. ಯಾವ್ದಕ್ಕೆ ಆದ್ಯತೆ ಕೊಡಬಾರ್ದು ಅದಕ್ಕೆ ನಾವು ಮನೆ ಹಾಕಿ ಕೂರಿಸಿದೀವಿ. ಇನ್ನು ನಾವು ಅವನ್ನೆಲ್ಲ ನಾವು ತೊಲಗಿಸ್ಬೇಕು. ಏನೋ ಗಂಡು ಮಕ್ಕಳು 4 ಕಡೆ ಓಡಾಡ್ತಾರೆ, ವಿದ್ಯಾವಂತರಾಗಿದ್ದಾರೆ, ಹಿರಿಯರಾಗಿದ್ದಾರೆ, 4 ವಿಚಾರ ತಿಳ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳು ಇನ್ನೂ ಏನು ತಿಳ್ಕೊಂಡಿಲ್ಲ. யாரோ வந்தாங்க, ஏதோ சொல்லிட்டு போனாங்க, நம்ம கேட்டு வந்தோம், வீட்டுல போய் சமைக்கணும், தயவு செய்து அதெல்லாம் விட்டுடணும். நீங்க இங்க சொல்றது யாருக்காக சொல்றாங்க, எதுக்காக சொல்றாங்க, ஏன் சொல்றாங்க? உங்களுடைய பிள்ளைகளுக்காக, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೇಳ್ತಾರೆ. ನಾವು ಯಾಕೆ ಶಿಕ್ಷಣ ಪಡೆಯಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಭಾರತ ದೇಶದಲ್ಲಿ 32 ಡಿಗ್ರಿ, 64 ಸಬ್ಜೆಕ್ಟ್, 58,000 ಪುಸ್ತಕಗಳನ್ನ ಓದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅನ್ನೋದು ಇದ್ರೆ ಇಡೀ ವಿಶ್ವದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ. ಈ ಸಾಮಾಜಿಕ ಅಸಮಾನತೆಯ ಪಿಡುಗನ್ನು ತೊಲಸಿದ್ದ ಶಿಕ್ಷಣದಿಂದ ಮಾತ್ರ. ಆ ಶಿಕ್ಷಣ ಯಾವತ್ತು ಅವರು ಪಡೆದ್ರು ಅವ್ರು ರೆಬಲ್ ಆದ್ರೆ ಎಲ್ಲರಿಗೂ. ನೀನು ಮುಟ್ಬೇಡ ಅನ್ನೋನ್ಗೆ ನಾನು ಮುಟ್ತೀನಿ ಅಂದ್ರು. ಕಾಲಾರಾಮ್ ಟೆಂಪಲ್ ಪ್ರವೇಶ ಮಾಡಿದ್ರು, ಚೌದಾರ್ ಕೆರೆ ನೀರು ಮುಟ್ಟಿದ್ರು. ಅವತ್ತು ಎಷ್ಟು ಅಸಮಾನತೆ ಇತ್ತು ನಮ್ಮ ಭಾರತ ದೇಶದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಒಂದು ನೀರನ್ನ ಮುಟ್ಟಬೇಕಾದ್ರೆ ನಿರ್ಬಂಧ ಇತ್ತು ಅಂದ್ರೆ ನಾವು ಎಷ್ಟು ದರಿದ್ರರು ಈ ಭಾರತ ದೇಶದಲ್ಲಿ. ಏನ್ ನಮ್ಮ ಭಾರತ ದೇಶ ಸಂಸ್ಕೃತಿ ಕಲೆ ಬಗ್ಗೆ ಹಾಡಿ ಹೊಗಳ್ತಾರೆ ಕೆಲವರು. ನಮ್ಮನ್ನ ನಡೆಸ್ಕೊಳ್ಳೋ ರೀತಿ ಯಾವ ರೀತಿ ಇತ್ತು, ಅದು ಅಸ್ಪೃಶ್ಯತೆಯನ್ನು ಕೊಂಡಾಡ್ತಕ್ಕಂಥದ್ದು, SC ST BC MBC ಅಂತೇಳಿ ಇನ್ನು ಹಲವಾರು ಅಲ್ಪಸಂಖ್ಯಾತರ ಒಡೆದ ಹಾಕೋದು. ನೀನ್ ಅವನ್ನ ಮುಟ್ಟಬಾರ್ದು, ನೀನ್ ಅವನ ಮನೆಗೆ ಹೋಗ್ಬಾರ್ದು, ನೀನ್ ಇವನ್ ಮನೆಗೆ ಹೆಣ್ಣು ಕೊಡಬಾರ್ದು, ನೀನ್ ಅವನ ಮನೆಯಿಂದ ಹೆಣ್ಣು ತಗೊಳ್ಬಾರ್ದು, ಅವನ ಮನೇಲಿ ನೀರು ಕುಡಿಬಾರ್ದು, ಇವನ್ ಮನೇಲಿ ಊಟ ತಿನ್ಬಾರ್ದು, ಅವನ್ ದೇವಸ್ಥಾನ ಪ್ರವೇಶ ಮಾಡಬಾರ್ದು, ಇವನ್ ಕೆರೆ ನೀರು ಮುಟ್ಟಬಾರ್ದು, ನಮ್ಮ ರಸ್ತೆಯಲ್ಲಿ ಓಡಾಡಬಾರ್ದು, ನಮ್ಮ ಮುಂದೆ ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಅವನು ಬೀದಿಯಲ್ಲಿ ಓಡಾಡುವಾಗ ಅಟ್ಲೀಸ್ಟ್ ನಮ್ ಕಾಲಲ್ಲಿ
ಚಪ್ಪಲಿ ಕೂಡ ಆಗ್ಬಾರ್ದು ಅನ್ನೋ ಅಸಮಾನತೆ ಈ ಭಾರತ ದೇಶದಲ್ಲಿ ಅವತ್ತು ಇತ್ತು, ಇವತ್ತು ಇದೆ. ಯಾಕೆ ನಾವು ಅದನ್ನ ಉಳಿಸ್ಕೊಂಡಿದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ತಿಳ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲಿವರೆಗೂ ತಿಳ್ಕೊಂಡಿಲ್ವೋ ಅಲ್ಲಿವರೆಗೂ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಇಂತಹ ಪಿಡುಗುಗಳನ್ನ, ಇಂತಹ ಅನಿಷ್ಟ ಪದ್ಧತಿಯ ಹೇರಿಕೆಗಳನ್ನ ನಾವು ಅನುಭವಿಸಬೇಕಾಗುತ್ತೆ. ಯಾವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹಾಗೂ ನಮ್ಮೆಲ್ಲ ಪೂರ್ವಿಕರ ಇತಿಹಾಸವನ್ನ, ತತ್ವವನ್ನ ತಿಳ್ಕೊಂತೀವೋ ನೀವು ಎದುರಿಸ್ತಕ್ಕಂತ ಈ ಭಾರತ ದೇಶದ ಸತ್ಪ್ರಜೆಗಳಾಗಿರ್ತೀರ. ದಯವಿಟ್ಟು ಹೆಣ್ಮಕ್ಳು ಕೇಳಿಸ್ಕೊಳ್ಬೇಕು. ಇವತ್ತು ನೀವೇನಾದ್ರೂ ನಿಮ್ಮ ತಂದೆ ಆಸ್ತಿನಲ್ಲಿ ಪಾಲು ಕೇಳ್ತಾ ಇದ್ದೀರಾ? ಒಂದು ಮದುವೆ ಆಗಿ ತನ್ನ ಹೆಣ್ಣುಮಗು ತನ್ನ ಗಂಡನನ್ನ ಕಳ್ಕೊಂಡ ಮೇಲೆ ಕೂಡ ತನ್ನ ಗಂಡನ ಆಸ್ತಿನಲ್ಲಿ ಪಾಲು ಕೇಳ್ತಾ ಇದ್ದಾಳೆ. ಪುರುಷರಂತೆ ಎಲ್ಲಾ ರಂಗದಲ್ಲೂ, ಎಲ್ಲಾ ಉದ್ದಿಮೆಯಲ್ಲೂ, ಎಲ್ಲಾ ಇಲಾಖೆಯಲ್ಲೂ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಪುರುಷರಂತೆ ಎಲ್ಲಾ ರೀತಿಯಲ್ಲಿ ಸ್ವತಂತ್ರವಾಗಿ ತಾನು ಓಡಾಡ್ತಾಳೆ, ತಾನು ವೈಯಕ್ತಿಕ ಅಭಿಪ್ರಾಯವನ್ನು ತಾನು ಹೇಳ್ಕೊಳ್ತಾಳೆ, ತನ್ನ ಸ್ವಂತ ನಿರ್ಧಾರವನ್ನು ತಾನೇ ನಿರ್ಧರಿಸ್ಕೊಳ್ತಾಳೆ ಅಂದ್ರೆ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೂ ಕೋಡ್ಬಿಲ್ಲ ತಿಳ್ಕೊಳ್ಬೇಕು ನೀವೆಲ್ಲ. ಅಣ್ಣ ಅವಾಗ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ರು, ಕೆಲವು ಕಾರಣಾಂತರಗಳಿಂದ ಅದನ್ನ ರಾಜೀನಾಮೆ ಕೊಟ್ಟು ಬಿಸಾಡು ಹೊರಗಡೆ ಬಂದ್ರು ಅಂತೇಳಿ. ಬೇರೆ ಯಾವುದು ಕಾಲ ಅಕ್ಕಂದ್ರೆ ತಾಯಿಯಂದ್ರೆ ನಿಮಗೋಸ್ಕರನೇ. ಹೆಣ್ಣು ಮಕ್ಕಳಿಗೂ ಪುರುಷರ ಹಾಗೆ ಸಮಾನ ಹಕ್ಕು ಬೇಕು ಅಂತೇಳಿ ಅವರು ಮಂಡನೆ ಮಾಡ್ತಾರೆ ಹಿಂದೂ ಕೋಡ್ ಬಿಲ್ನ. ಅಂದಿನ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಅವರು. ಆ ಸರ್ಕಾರದಲ್ಲಿ ಕೆಲವು ಮನುವಾದಿಗಳು ಅದನ್ನ ನಿರಾಕರಿಸ್ತಾರೆ. ಹೆಣ್ಮಕ್ಳಿಗೆಲ್ಲ ನೀವು ಫ್ರೀಡಮ್ ಕೊಟ್ಬಿಟ್ರೆ ಹೆಂಗೆ, ಏನು ನಾವೆಲ್ಲ ಹಂಗ್ ಮಾಡಕ್ಕಾಗಲ್ಲ, ನಾವು ಆ ಕಾಲದಿಂದ ಹಂಗ್ ಬಂದಿದೀವಿ, ಹಿಂಗ್ ಬಂದಿದೀವಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಂಡನೆಯನ್ನು ಒಪ್ಪದೇ ಇದಕ್ಕೋಸ್ಕರ ಇಡೀ ಭಾರತ ದೇಶಕ್ಕೆ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಪದವಿಯನ್ನ ರಾಜೀನಾಮೆ ಕೊಟ್ಟು ಬಿಸಾಡು ಹೊರಗಡೆ ಬರ್ತಾರೆ. ಇವತ್ತು ಯಾರಾದ್ರೂ ಒಬ್ಬರಾದ್ರೂ ನಿಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪೂಜೆ ಮಾಡಿದೀರಾ? ಯಾರು ಮಾಡ್ತಾ ಇಲ್ಲ. ನೀವು ತಿಳ್ಕೊಳ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡು, ಗಂಡನ ಸೇವೆ ಮಾಡ್ಕೊಂಡು, ಮಕ್ಕಳು ಇರುವಂತ ಯಂತ್ರಗಳಾಗಿರ್ಬೇಕಾಗಿತ್ತು ಅಷ್ಟೇ. ನೀವು ಇವತ್ತು ಸ್ಟೇಷನ್ಗೆ ಹೋಗಿ ನೀವು ನಿಂತ್ಕೊಂಡು ಸಾರ್ ಅನ್ನು ಹೊಡೆದು ಸಾರ್ ಅಂತ ಹೇಳ್ತೀರಂದ್ರೆ ಕೂಡ ಆ ಹಕ್ಕು ನಿಮಗೆ ಕೊಡಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ. ಯಾಕೆ ಈ ಮಾತನ್ನ ಹೇಳ್ತೀನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಹೆಣ್ಣು ಮಕ್ಕಳು ಗುಡಿ ಗೋಪುರಗಳ நான் பெங்களூர்ல இருந்து உங்களுக்காக வந்திருக்கிறேன். ஏன்னா இந்த பகுதி மக்கள் பாதிக்கப்படக்கூடாது, எல்லாரும் நல்லா படிக்க தெரிஞ்சவங்களாகணும், நீங்கெல்லாம் அறிவியல் வழியா நடக்கணும்னு சொல்லி நீங்கெல்லாம் விழிப்புணர்ச்சி பெறணும். விழிப்புணர்ச்சி பெறதுன்னா படிக்கணும், படிச்சு உங்க மண்ணில வச்சுக்கணும், மூளையில வச்சுக்கணும். நீங்க ಅದನ್ಪಡಿ ಉಂಗ ಪಸಂಗளையும் படிக்க வைக்கணும். ಆ ರೀತಿ ನೀವು ವಿಚಾರದ ಹಾದಿಯಲ್ಲಿ ನಡಿಬೇಕು. ನಾಯಕತ್ವ ಗುಣ ಅಂದ್ರೆ ನಾನು ಪ್ರಿಯಾ ಮೇಡಮ್ ಅವರು ನೋಡಿದ್ದು, ಲೀಡರ್ ಅಂದ್ರೆ ಒಂದು ಬ್ಯಾನರ್ ಹಾಕೊಂಡು ಯಾವುದೋ ಒಂದು ಪಕ್ಷದಲ್ಲಿ ಸೇರ್ಕೊಂಡು ಒಂದು ಪೋಸ್ಟಿಂಗ್ ಇಸ್ಕೊಂಡ್ರೆ ಲೀಡರ್ ಅಲ್ಲ. ಯಾವುದೋ ಒಂದು ಸಂಘಟನೆಯಲ್ಲೋ DSS ಸಂಘಟನೆಗಳಲ್ಲೋ ಲೀಡರ್ ಆಗಿ ಪೋಸ್ಟಿಂಗ್ ತಗೊಳ್ಳೋದು, ಒಂದು ಡಿಸ್ಟಿಕ್ ಅದಕ್ಕೂ ಇದಕ್ಕೂ ಪೋಸ್ಟಿಂಗ್ ತಗೊಳ್ಳೋದು ಲೀಡರ್ ಕ್ವಾಲಿಟಿ ಅಲ್ಲ. 4 ಜನಕ್ಕೆ ಬಟ್ಟೆ ಕೊಡೋದು, ಊಟ ಹಾಕೋದು, 10 ರೂಪಾಯಿ ಖರ್ಚು ಮಾಡಿ ಅಯ್ಯೋ ನಮ್ಮ ಸ್ವಯಂ ತೃಪ್ತಿ ಪಟ್ಕೊಳ್ಳೋದು ಲೀಡರ್ ಕ್ವಾಲಿಟಿ ಅಲ್ಲ. ಈ ಸಮುದಾಯವನ್ನ ನಾವು ಕಲ್ತಿದ್ದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು, ನಾವು ತಿಳ್ಕೊಂಡಿದ್ದನ್ನ ಇನ್ನೊಬ್ರಿಗೆ ಕಲಿಸ್ಕೊಡೋದೇ ಲೀಡರ್ ಕ್ವಾಲಿಟಿ. ಅವ್ರನ್ನೇ ಲೀಡರ್ ಅನ್ನೋದು, ಅವ್ರನ್ನೇ ನಾಯಕ ಅನ್ನೋದು. ಅಂತ ನಾಯಕತ್ವ ಗುಣ ನಾನು ಪುಷ್ಪಾ ಮೇಡಮ್ ಅಲ್ಲಿ ನೋಡ್ತಾ ಇದ್ದೀನಿ. ಈ ರೀತಿ ನೀವು ಓದಿನಡೆಗೆ ನೀವು ಹೋಗ್ಬೇಕು, ಓದಬೇಕು. ನೀವು ಸಂವಿಧಾನವನ್ನು ಓದಬೇಕು. ಪ್ರತಿಯೊಂದು ಆರ್ಟಿಕಲ್ ಅಲ್ಲಿ ನಿಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಮಾತನಾಡುವ ಸ್ವಾತಂತ್ರ್ಯ, ನೆಲೆಸುವ ಸ್ವಾತಂತ್ರ್ಯ. ನೆಲೆಸುವ ಸ್ವಾತಂತ್ರ್ಯ ಅಂದ್ರೆ ಏನು? ನಿಮ್ಮನ್ನ ಇಲ್ಲಿಂದ ಆಚೆ ಹೋಗ್ರಿ ಅಂತ ಇದಾರಲ್ಲ, ಆ ನೆಲೆಸುವ ಸ್ವಾತಂತ್ರ್ಯ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ದಾರೆ. ನಿಮ್ಗೆ ಗೊತ್ತಿದೆಯಾ? ಅದು ಓದಿದ್ದೀರಿ ಯಾರಾದ್ರೂ? ಓದಬೇಕು. ನಾವು ಮಾತ್ರ ಓದಿ, ನಾವು ಮಾತ್ರ ಗಂಟ್ಲರ್ಕೊಂಡು ಕಿರ್ಚಾಡಿ ಹೋಗೋದ್ ಪ್ರಯೋಜನ ಇಲ್ಲ. ನೀವು ಓದಬೇಕು. ಈ ಭಾಗದಾಗ ಯಾರೋ ಯಾಕೆ ನೀನು ಇಲ್ಲಿದೆ ಅಂದ್ರೆ ಅವನ್ನ ನೀವು ಪ್ರಶ್ನೆ ಮಾಡೋರಾಗ್ಬೇಕು. ಕಾನೂನಿದೆ, 12 ವರ್ಷಕ್ಕಿಂತ ಮೇಲ್ಪಟ್ಟು ಒಂದು ಜಾಗದಲ್ಲಿ ಇದ್ರೆ ಆ ಜಾಗ ಒಡೆಯ ಅವನೇ ಅಂತೇಳಿ. ಅದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ಈ ಭಾಗಕ್ಕೆ MLA ಕೌನ್ಸಿಲರ್ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ನೀವು ಅವ್ರನ್ನ ಬದಲಿಗೆ ಪ್ರಶ್ನೆ ಮಾಡಬೇಕು. ನಿಮ್ಮಲ್ಲಿ ವಿಚಾರಗಳಿದ್ರೆ ಮಾತ್ರ ಪ್ರಶ್ನೆಗಳು ಉದ್ಭವಿಸುತ್ತೆ. ನೀವು ಪ್ರಶ್ನೆ ಮಾಡಿದಾಗ ಮಾತ್ರ ಅವ್ನು ನಿಮಗೆ ಕೈ ಕೊಟ್ಕೊಂಡು, ಕೈ ಕಟ್ಟಿ
ನಿಮಗೆ ಜವಾಬ್ ಹೇಳ್ತಾನೆ. ಬರೀ ಓಟ್ ಹಾಕೋದು ಮಾತ್ರ ನಿಮ್ಮ ಜವಾಬ್ದಾರಿ ಅಲ್ಲ. ಓಟ್ ಹಾಕಿ ಗೆದ್ದಿದ ತಕ್ಷಣ ಅವ್ರೇನ್ MLA ಆಗಲ್ಲ. ನಿಮ್ಮೆಲ್ಲರ ಒಂದೊಂದು ಓಟಿನ ಶಕ್ತಿಯಿಂದನೇ ಅವ್ರು MLA ಆಗಿರೋದು. ನೀವು ಡಿಸ್ಟ್ರಿಬ್ಯೂಟ್ ಮಾಡಿದಿರಾ ನಿಮ್ಮ ಓಟನ್ನ, ನೀವು ಹಂಚಿದಿರಾ, ನಿಮ್ಮ ಶಕ್ತಿಯನ್ನ ಓಟಿನ ಮುಖಾಂತರ ಹಂಚಿದಿರಾ ಅವ್ರಿಗೆ. ಗೆದ್ದ ಮೇಲೆ ಅವ್ರ MLA, ನಿಮ್ಮಿಂದನೇ MLA ಅವರು. ಆದ್ರೆ ಆ MLA ನಲ್ಲಿ ನಿಮಗೂ ಪಾರ್ಟ್ ಇದೆ. ಪಾರ್ಟ್ ಮೀನ್ಸ್ ನಿಮಗೂ ಹಕ್ಕಿದೆ. ನೀವು ಪ್ರಶ್ನೆ ಮಾಡ್ಬೋದು. MLA ಬಂದ ಕೈಗೊಟ್ಟು ಮಾಡಿ ಅಣ್ಣ ಸ್ವಾಮಿ ಅಂತ ಕಾಲಕ್ಕೆ ಬೀಳೋರೆಲ್ಲ ಇದ್ದಾರೆ. ಬೀಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಕಾಲಕ್ಕೆ ಬೀಳ್ತಕ್ಕಂಥ ಸಂಸ್ಕೃತಿ ಬೇರೆ, ಪ್ರಶ್ನೆ ಮಾಡ್ತಕ್ಕಂಥ ಸಂಸ್ಕೃತಿನೇ ಬೇರೆ. ಸ್ವತಂತ್ರ ಭಾರತಕ್ಕೆ ಮುಂಚೆ ಯಾರ್ಯಾರು ಓಟ್ ಇತ್ತು ಗೊತ್ತಾ ನಿಮ್ಗೆ? ಗೊತ್ತಿದೆ ಯಾರಿಗಾದ್ರು? ಎಜುಕೇಟೆಡ್, ಲ್ಯಾಂಡ್ ಲಾರ್ಡ್ಸು, ಜಾಸ್ತಿ ದುಡ್ಡಿರೋರ್ಗೆ, ಜಮೀನಿರೋರ್ಗೆ, ಜಾಸ್ತಿ ಓದಿರೋರ್ಗೆ, ಹೈಯರ್ ಕ್ಯಾಸ್ಟ್ ಇರೋನ್ಗೆ, ಇವ್ರು 4 ಜನಕ್ಕೆ ಓಟ್ ಇದ್ದಿದ್ದು. ಅದಕ್ಕೆ ಮುಂಚೆ ಓಟೇ ಇದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಅಂದಿನ ಬ್ರಿಟಿಷ್ ಪ್ರಧಾನಿ 1927ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾರೆ ಅವರು, ನನ್ನ ಜನಗಳಿಗೆ 2 ಓಟಿನ ಹಾಕಬೇಕು ಅಂತ. ಒಂದಲ್ಲ 2 ಕೇಳ್ತಾರೆ. ಆ ರೀತಿ ಪಾಡುಪಟ್ಟು ನಿಮಗೆಲ್ಲ ಓಟಿನ ಹಕ್ಕು ತಂದುಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಓಟಿನ ಹಕ್ಕು ಹೆಂಗೆಲ್ಲ ತಂದ್ರು ಅದಕ್ಕೆ 1 ಅವರ್ ಮಾತಾಡ್ಬೇಕು. ಅವರು ಪ್ರತಿದಿನ ಒಂದೊಂದು ಸಾಧನೆಯನ್ನ ಮಾಡಿದ್ದಾರೆ, ನಿಮಗೋಸ್ಕರ, ನಮಗೋಸ್ಕರ. ನೀವು ಜಮೀನಲ್ಲಿ ಯಾರೋ ಕೈ ಕೆಳಗಡೆ ಜೀತ ಪದ್ಧತಿನಲ್ಲಿ, ಗುಲಾಮಗಿರಿ ಪದ್ಧತಿನಲ್ಲಿ ದನ ಕುರಿಗಳು ಮೇಯಿಸ್ತಾ ಇದ್ರಲ್ಲ, ಯಾವ ದೇವರಾದ್ರೂ ಬಂದು ನಿಮ್ಮನ್ನು ಕಾಪಾಡಿದಾರ? ಯಾರ ಮನೆ ಹತ್ರ ಅವ್ರ ಪಾತ್ರೆಗಳು ತೊಳಿದ, ಅವ್ರ ಮನೆ ಪಾತ್ರೆಗಳು ತೊಳ್ಕೊಂಡು ಅವ್ರು ಚಾಕರಿ ಮಾಡ್ತಾ ಇದ್ರಲ್ಲ, ಅವತ್ತು ಯಾವ ದೇವರಾದ್ರೂ ಬಂದು ನಿಮ್ಮನ್ನು ಕಾಪಾಡಿದಾರ? ನೀನ್ ಈ ಬೀದಿನಲ್ಲಿ ಓಡಾಡಬಾರ್ದು ಅಂತ ಹೇಳುವಾಗ ಯಾವ್ದಾದ್ರು ದೇವ್ರು ಬಂದು ಈ ಬೀದಿಯಲ್ಲಿ ನೀನು ಓಡಾಡಬಹುದು ಅಂತ ಹೇಳಿದಾರ? ನೀನು ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಅರ್ಕಲ್ ಬಟ್ಟೆ ಹಾಕೊಂಡು ತಿರುಗಬೇಕು ಅಂತ ಹೇಳುವಾಗ ಯಾವ ದೇವರಾದ್ರೂ ಬಂದು ಒಳ್ಳೆ ಬಟ್ಟೆ ಕೊಡ್ಸಿದನ? ಯಾವ ದೇವರಿಂದಲೂ ಸಾಧ್ಯವಿಲ್ಲದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದೆ ಅನ್ನೋದನ್ನ ನೀವು ಅರ್ಥಕೋಬೇಕು ಫಸ್ಟ್. ಇವತ್ತೇನಾದ್ರೂ ಇಲ್ಲಿಷ್ಟು ಜನ ಸೇರಿದೀವಿ, ಈ ರೀತಿ ಭಾಷಣ ಮಾಡ್ತಾ ಇದೀವಿ, ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ. ದಯವಿಟ್ಟು ನೀವೆಲ್ಲ ಓದಬೇಕು. ಈ ಭಾಗದಲ್ಲಿ ಯಾರೇ ಬಂದ್ರು ಅವ್ರನ್ನ ಎದುರಿಸಿ ನೀವು ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡಿ ನಿಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋರಂತ ಆಗ್ಬೇಕು. ಹೋರಾಟ ಅನ್ನೋದು ಬರೀ ಕೂಗುಗಳು ಹಾಕೋದು, ಜೈಘೋಷ ಹಾಕೋದ್ರಲ್ಲಿ ಮಾತ್ರ ಹೋರಾಟ ಅಲ್ಲ. ನಿಮ್ಮ ಹಕ್ಕುಗಳನ್ನ ಯಾವ ರೀತಿ ಪಡಿಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ನೀವು ಪ್ರಜ್ಞಾವಂತರಾಗಿರ್ಬೇಕು, ಓದಿರ್ಬೇಕು. ರಾಜಕೀಯ ವಿಚಾರಗಳನ್ನು ಹೆಚ್ಚಿಸ್ಕೊಳ್ಬೇಕು. ರಾಜಕೀಯ ವಿಚಾರಗಳನ್ನ ಹೆಚ್ಚಿಸ್ಕೊಳ್ಳೋದಂದ್ರೆ ಒಂದು ಪಕ್ಷದಲ್ಲಿ ಸೇರ್ಪಡೆ ಆಗಿ 4 ಜನನ ಮೆಂಬರ್ಶಿಪ್ ಮಾಡೋದಲ್ಲ. ಯಾವ್ದಾರ ಒಬ್ಬ ವ್ಯಕ್ತಿ ಬಂದ್ರೆ ನೀನು ಯಾವಾಗ MLA ಆದೆ, ನಮ್ಮ ಏರಿಯಾಗೆ ಏನ್ ಮಾಡಿದ್ಯಾ, ಎಷ್ಟು ಅನುದಾನಗಳನ್ನ ತಂದಿದೀಯಾ, ಎಷ್ಟು ಬಿಲ್ಗಳಾಗಿದೆ, ಎಷ್ಟು ಕೋಟಿ ನಮ್ಮ ಏರಿಯಾದಲ್ಲಿ ಖರ್ಚು ಮಾಡಿದ್ಯಾ, ನಮ್ಮ ಏರಿಯಾದಲ್ಲಿ ಎಷ್ಟು ಕೋಟಿ ಬಿಡುಗಡೆ ಆಗಿದೆ, ಎಷ್ಟು ಲಕ್ಷ ಬಿಡುಗಡೆ ಆಗಿದೆ, ಇದನ್ನ ಕೇಳುವಂತ ಪ್ರಜ್ಞಾವಂತರಾದ್ರೆ ವಿಚಾರಗಳನ್ನ ನೀವು ತಿಳ್ಕೊತೀರಿ. ರಾಜಕೀಯ ವಿಚಾರಗಳನ್ನ உங்க பசங்க நல்லா படிச்சா நல்லா வேலைக்கு போவாங்க. அடுத்த தலைமுறை நல்லா வாழும் இந்த இடத்துல. அடுத்த தலைமுறை வாழணும்னா தொலைநோக்கு பார்வை இருக்கணும் நம்மளுக்கு. நாளைக்கு ஆயிடுமா, நாளாண்டிக்கு ஆயிடுமா அப்படிலாம் யோசிக்க கூடாது. ಇವತ್ತಾಗೋದನ್ನ ಇವತ್ತೇ ಮಾಡಬೇಕು. ಇವತ್ತು ಮಾಡಿದ್ರೆ ಅದು ನಾಳೆ ನಿಮಗೆ ಫಲ ಕೊಡುತ್ತೆ. ನಿಮ್ಮ ಮಕ್ಕಳನ್ನ ಓದಿಸ್ಬೇಕು, ನಿಮ್ಮ ಮಕ್ಕಳನ್ನ ಪ್ರಜ್ಞಾವಂತರನ್ನಾಗಿ ಮಾಡಬೇಕು, ಅವರು ವಿಚಾರವಂತರಾಗಬೇಕು, ಈ ದೇಶವನ್ನ, ಈ ಭಾಗವನ್ನ ಆಳ್ತಕ್ಕಂಥ ನಾಯಕರಾಗಬೇಕು ಅನ್ನೋದು ನನ್ನ ಅಭಿಲಾಷೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಈ ಭಾಗ ಇನ್ನೂ ಮುಂದುವರಿಬೇಕು. ಈ ಭಾಗದಲ್ಲಿರ್ತಕ್ಕಂಥ ಜನ ಅನುಭವಿಸೋ ಕಷ್ಟ ನಿವಾರಣೆ ಆಗ್ಬೇಕಂದ್ರೆ ನೀವು ವಿಚಾರವಂತರಾಗಿರ್ಬೇಕು ಅನ್ನೋದೇ ನನ್ನ ಒಂದು ಮಾತನ್ನ ಹೇಳ್ತೀನಿ. ಮುಗಿಸ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ನಿಂತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ, ತಮಗೂ ಹಾಗೂ ಪುಷ್ಪಪ್ರಿಯ ಮೇಡಮ್ ಅವರಿಗೂ ನಾನು ಭೀಮ ವಂದನೆಗಳನ್ನ ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ரொம்ப வெயிட் பண்ண வச்சிட்டோம். எல்லாருக்கும் சாரி பண்ணிக்கங்க, ரொம்ப லேட் ஆயிடுச்சு. ஏன்னா எங்கனாலதான் லேட்டு. நம்ம சீஃப் கெஸ்ட்டுங்கெல்லாம் டைமிங்ஸ், நான் சொன்ன டைமிங்ஸுக்கு கரெக்டா வந்துட்டாங்க. ஸோ அவங்கக்கிட்டே நான் சாரி கேட்டுக்கிறேன். வந்திருக்கிற எல்லா சீஃப் கெஸ்ட்டுக்கும் பிசிகே மூலயமா நான் தேங்க்ஸ் சொல்லிக்கிறேன். ப்ளஸ் நம்ம மீடியா அவங்களுக்கும் தேங்க்ஸ் சொல்கிறேன். வந்திருக்கிற கெஸ்ட் எல்லாருக்குமே பிசிகே சார்பாக நான் என்னுடைய தேங்க்ஸ் சொல்லிக்கிறேன். மெயினாக என்ன விஷயத்துக்காக லைப்ரரி ஓப்பன் பண்ணோம்னு சொன்னாக்கா, என்னுடைய மக்கள் இன்னும் இன்னோசென்ட்டாக தான் இருக்கிறாங்க. இதுவரையிலும்
ஆனா ஃபர்ஸ்ட் வந்து வீடெல்லாம் வந்து டெமாலிஷன் பண்றப்போ ரொம்ப இன்னோசென்ட்டா இருந்தாங்க. அதனால அந்த இன்னோசென்ட் இப்பவும் அது தொடரக்கூடாது. அதனால அவங்க வந்து பிரில்லியண்டா வரணும், இன்னும் தெளிவா ஆகணும், மக்கள் எல்லாம் படிக்க வைக்கணும். அதே மாதிரி எங்க தலைவர் மிஸ்டர் டாக்டர் தோல் திருமாவளவன் அவர் சொல்லியிருக்கிறது என்னன்னா, அடங்கமறு அத்துமீறு திமிரி எழு திருப்பி அடி அப்படின்னு சொன்னாக்கா போய் சண்டை போட்டுவான்னு அவர் சொல்லல. படிப்பால அறிவால பிரில்லியண்டா இருக்கணும் நீங்க, அதனாலதான் நம்ம திருப்பி அடிக்க முடியும். நீங்க எல்லாம் வந்து ரொம்ப இன்னோசென்ட்டா இருந்தீங்க. மக்கள் எல்லாம் வந்து அதே மாதிரி நம்ம ஜனதா ஹவுஸ் ஸ்பெஷலி ரொம்ப இன்னோசென்ட்டா, இந்த ஏரியா வந்து எங்க இருக்குதுன்னு தெரியாத அளவுக்கு நீங்க எல்லாம் இருந்தீங்க. மேற்கொண்டு அந்த மாதிரி இருக்கக்கூடாது. எஜுகேஷனல்ல எல்லாம் ஃபார்வர்டா வரணும். இதுக்காக வந்து இவ்வளவு நாளா வந்துட்டு நம்ம விசிகே வந்து உங்களுக்கு ஒரு ஃபவுண்டேஷனா ஒரு பக்கபலமா இருந்தாங்க. இப்போ ஒரு 4 டேஸா நம்ம வந்து சேவ் கேஜிஎஃப் அப்படின்ற ஒரு டீம் மிஸ்டர் ஜோதி பாஸ்கர் அவர் வந்துட்டு முன்ன வந்திருக்காரு. 24/7 தான் சொல்லுவோம். இதுக்கப்புறம் எல்லாருமே சேர்ந்து நாங்க உங்களுக்கு வந்து சப்போர்ட் பண்றதா இருக்கிறோமோ. எல்லாரும் கட்டாயமா வந்து டெய்லி லைப்ரரி அட்டென்ட் பண்ணுங்க, பசங்களை படிக்க வைங்க. இதுக்கு மேலேயும் இன்னோசென்ட்டா யாரும் இருக்காதீங்க, எல்லாம் பிரில்லியண்டா ஆகுங்க. என்னன்றது 4 விஷயம் தெரிஞ்சுக்கோங்க ஐயா. ஏன்னா நீங்க வந்து ஓட்டு எல்லாம் ஓட்டு போட்டிருக்கீங்க. மக்கள் யாராவது ஏதாவது வந்து கேட்டா நீங்க எதிர்த்து பேசுங்க, என்னன்னு கேளுங்க. ஏன்னா நான் உள்ள வந்த பிறகு நிறைய பேர் என்ன விஷயத்துக்காக வீடு இடிக்கிறாங்க, என்ன இது என்ன பேப்பர்ன்னு தெரியலன்னா தெரியல. அந்த அளவுல யாரும் இருக்கக்கூடாது. இன்னும் நம்ம மக்கள் வந்து மோஸ்ட்லி 35th வார்டு ஜனதா ஹவுஸ் காலனி எங்க இருக்குதுன்னே தெரியாம இருந்தாங்க. அப்படின்னா எங்க இருக்குது அந்த ஏரியா அப்படின்றது. ஒரு படத்துல அத்திப்பட்டி கிராமம் வந்து ஒதுக்கப்பட்டிருந்த மாதிரி நம்ம ஜனதா ஹவுஸ் வந்து ஒதுக்கப்பட்டிருந்துச்சு. இப்போ நம்ம விசிகே வந்து எல்லாரையும் அவங்கள வெளிச்சத்துக்கு கொண்டு வந்துக்கிறோம். இப்போ நெக்ஸ்ட் வந்து நம்ம சேவ் கேஜிஎஃப் டீம் அவங்களும் நம்மளோட கோஆபரேட் பண்ணி உங்களுக்கு எல்லாம் என்ன ஹெல்ப் வேணுமோ சட்டசபையில சாரும் பேசுவாருங்க. இன்னொன்னு என்னன்னா 14th வந்து நம்ம தலைவர் தோல் திருமாவளவனை நாங்க வந்து ஏர்போர்ட்ல சந்திச்சு மறுபடியும் இன்னொரு மனுவை நான் கொடுத்திருந்த பாட்டுக்கு அவர் வந்து இமீடியட்டா டெபுட்டி சிஎம் அவர்கிட்ட ஃபார்வர்ட் பண்ணி அவருடைய சிவகுமார் சார் அவர்கிட்ட ஃபார்வர்ட் பண்ணி இப்போ நம்ம பேப்பர் வந்து சைன் ஆகி அவங்களுக்கு என்ன கோரிக்கை வேணுமோ செஞ்சு கொடுக்க சொல்லி பார்லிமெண்ட்ல பாஸ் பண்ணி இருக்கிறாங்க. அதனாலதான் இந்த ஒரு நிகழ்ச்சி, இது ஒரு சந்தோஷமான நிகழ்ச்சி கூட. பிளஸ் உங்களுக்கு இன்னொரு விஷயம் என்னன்னா லைப்ரரி இருக்கிறது பெரிய விஷயம். எந்த சுத்தி வட்டாரத்துல எங்கேயுமே கிடையாது. ஸோ அதனால இதை வந்து யூஸ் பண்ணிக்கோங்க, உங்களுக்கும் யூஸ் பண்ணுங்க, உங்க நாலேஜுக்கும். பசங்களை வந்து படிக்க வைங்க, டெய்லி வந்து லைப்ரரிக்கு அனுப்புங்க. மேற்கொண்டு வேற என்னென்ன ஹெல்ப் வேணுமோ நம்ம சீஃப் கெஸ்ட் அவங்க எல்லாம் செய்யறேன் முன்ன வந்திருக்காங்க. நாங்க போய் கூப்பிட்டுதோம், யாரும் வரலன்னே சொல்ல நம்மள ரெஸ்பெக்ட் பண்ணி இவ்வளவு தூரம் உங்களுக்காக வந்திருக்காங்க. ஸோ நீங்க அதை வந்து யூட்டிலைஸ் பண்ணிக்கணும். மேற்கொண்டு வேற ஏதாவது மீட்டிங் இருந்தா கொஞ்சம் கோஆபரேட் பண்ணணும். ஏன்னா உங்களுக்காகவே நாங்க வந்து செய்யறோம். நம்மளுடைய குப்புசாமி சாருக்கு ஒரு தேங்க்ஸ் சொல்லணும். இந்த ஏரியால அவரும் எங்களுக்கு கோஆபரேட் பண்ணிட்டு இருக்காருங்க. இன்னொன்னு அவருடைய டீம் எல்லாருமே இருக்காங்க, நம்மள பார்ட்டி மெம்பர்ஸ் இங்க ஜனதா ஹவுஸ்ல எல்லாருக்கும் ஒரு தேங்க்ஸ் சொல்லிக்கிறேன். ஏன்னா கூப்பிட்ட நேரத்துக்கு வரீங்க, கோஆபரேட் பண்றீங்க. இன்னும் கொஞ்சம் கோஆபரேட் பண்ணணும். பட் யாரும் இன்னோசென்ட்டா இருக்காதீங்க. ஏன்னா நீங்க எல்லாம் வந்துட்டு தைரியமா இருக்கணும். முன்ன வந்து பயந்துட்டு இருந்தீங்களா, அந்த பயம் யாருக்கும் இருக்கக்கூடாது. யாரே வந்து எது கேட்டாலும் தைரியமா ஆன்சர் பண்ணுங்க. ஏன்னா உங்களுக்கு வந்து அந்த ரைட்ஸ் இருக்குதுங்க. ஸோ இதுக்கப்புறம் வந்து நம்ம டீம்ஸ் எல்லாம் உங்களுக்கு கோஆபரேட் பண்ணுவாங்க. டெபுட்டி சிஎம் கிட்ட நம்மளுக்கு சீக்கிரமா ஒரு நல்ல விஷயம் வருங்க. மோஸ்ட்லி ஒரு 10 நாள்ல வரலாம், 15 நாள்ல வரலாம். ஆனா நல்ல ஒரு பாசிட்டிவான ஒரு விஷயம் இருக்குதுங்க. நம்ம தலைவர் சொல்லியிருக்காரு, இமீடியட்டா அந்த ஜனங்களுக்கு என்ன பட்டா வழங்குறதோ இல்ல புது வீடு வழங்குறதோ அதை நம்மளை கூப்பிட்டு பேசுவாங்க. அது நம்ம குழுவெல்லாம் இருக்கு, அதெல்லாம் நம்ம போய் பேசி உங்களுக்கு நாங்க செஞ்சு தருவோம். யாரும் எந்த விஷயத்துக்கும் பயப்பட தேவையில்லைங்க. பட் ஆனா எல்லாரும் ஒரு தைரியமா இருக்கணும். வந்திருக்கிற நம்ம மீடியாஸ்க்கு அவங்களுக்கு தேங்க்ஸ் சொல்லிக்கிறோம். நம்ம டீம்ஸ்க்கு, நம்ம சீஃப் கெஸ்ட்டுக்கு எல்லாருக்கும் ஒரு பெரிய தேங்க்ஸ் சொல்லிக்கிறோம். பிளஸ் நம்ம குப்புசாமி சார் அவருடைய பார்ட்டி மெம்பர்ஸ் ஜனதா ஹவுஸ்ல எல்லாருக்குமே தேங்க்ஸ் சொல்லிக்கிறோம். நம்ம ரமேஷ் சார் கூட இருந்து நிறைய எங்களுக்கு ஹெல்ப் பண்ணியிருக்காரு. நம்ம இன்னொரு விஷயம் என்னன்னா, நம்ம மத்தியத்துல இப்போ வந்து மிஸ்டர் வைஸ் பிரசிடென்டா விசிகேல இருக்காரு ஜெயராஜ் சார். அவர் வந்து யூஎஸ்எல் இருக்காருங்க. அவருக்கும் தேங்க்ஸ் சொல்லிக்கணும். அவர் வந்து நிறைய ஹெல்ப் பண்ணியிருக்காரு நம்ம லைப்ரரிக்காக. ஸோ அவர் இன்னைக்கு வந்து நம்ம மத்தியத்துல இல்லை. ஸோ அவருக்கும் ஒரு தேங்க்ஸ் சொல்லி நான் வந்து எல்லாரும் ஆனர் பண்ணுறேன். தேங்க்ஸ்.